ಲೋಕಾಯುಕ್ತ ಅಧಿಕಾರಿ ಗಾಂವ್ಕರ್ಗೆ ದೂರವಾಣಿ ಕರೆ ಮಾಡಿದ್ದು ನಿಜ, ಆದರೆ ಬೆದರಿಕೆ ಹಾಕಿಲ್ಲ ಅಂತ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಸ್ಪಷ್ಟನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತನಿಖೆಗೆ ಸಹಕರಿಸುವುದಾಗಿ ತಮ್ಮ ಪುತ್ರ ಬಾಲಕೃಷ್ಣಗೌಡ ಲೋಕಾಯುಕ್ತರಿಗೆ ಪತ್ರ ಬರೆದಿದ್ರು. ಆದರೂ ಸಾಕ್ಷಿಗಳ ವಿರುದ್ಧ ಪೊಲೀಸರು ಅಮಾನುಷವಾಗಿ ವರ್ತಿಸಿದ್ದಾರೆ. ಇದು ಮಾನವ ಹಕ್ಕು ಉಲ್ಲಂಘನೆ. ಈ ಬಗ್ಗೆ ಗಾಂವ್ಕರ್ನಲ್ಲಿ ಸ್ಪಷ್ಟನೆ ಕೋರಿದ್ದು ನಿಜ ಎಂದ ಗೌಡ್ರು, ತನಿಖೆ ಹೆಸರಿನಲ್ಲಿ ಪೊಲೀಸರನ್ನ ಹಿಂಸಿಸಿದರೆ ಸಿಎಂ ನಿವಾಸದ ಎದುರು ಧರಣಿ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾಗಿ ವಿವರಿಸಿದರು. ಇದೇ ವೇಳೆ ಲೋಕಾಯುಕ್ತರಿಗೂ ಯಡಿಯೂರಪ್ಪ ನಡುವೆ ಆಂತರಿಕ ಸಂಬಂಧ ಇದೆ ಅಂತ ನೇರವಾಗಿ ಆರೋಪಿಸಿದ್ರು. ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು, ಈಗಲೂ ಅಧಿಕಾರಿಗಳು ಅವರ ಹಿಡಿತದಲ್ಲೇ ಇದ್ದಾರೆ ಎಂದು ದೂರಿದ್ರು. ಏನ್ ಮಾಡಕ್ಕಾಗತ್ತೆ? ನೋ ಥ್ರೆಟನಿಂಗ್. ಐ ಸೆಡ್ ಕ್ಯಾಟಗಾರಿಕಲಿ ನಾನು ಯಾವುದೇ ಥ್ರೆಟನ್ ಮಾಡಿಲ್ಲ. ಒಂದು, ನಾನು ಮಾತು ಹೇಳಿದ್ದನ್ನ ಮತ್ತೆ ಅದನ್ನು ಅದುಮೆ ಇಡ್ಲಿಕ್ಕೆ ಹೋಗೋದಿಲ್ಲ. ನೀವು ಇದೇ ರೀತಿ ಮುಂದುವರೆದ್ರೆ, ಅವರ ಕಾನ್ಸ್ಟೇಬಲ್ ತಗೊಂಡೋಗಿ 8 ಗಂಟೆ ಇಟ್ಕೊಂಡು ಮಾಡಿದ್ರಲ್ಲ, ಇದೇ ರೀತಿ ಮುಂದುವರೆದ್ರೆ ಹಿಂದಿನ ಮುಖ್ಯಮಂತ್ರಿ ಮನೆ ಮುಂದೆ ಧರಣ ಮಾಡಿದ್ದೇನೆ. ಈಗಿನ ಮುಖ್ಯಮಂತ್ರಿಗಳ ಮನೆ ಮುಂದೆ ಧರಣ ಮಾಡುವಂಥ ಸನ್ನಿವೇಶಕ್ಕೆ ದೂಡಬೇಡಿ ಅಂತ ಹೇಳಿದ್ರು. ಬಾಲಕೃಷ್ಣಗೌಡರು 7ನೇ ತಾರೀಕಿಗೆ ಕಾಗದ ಬರೀತಾರೆ. ಅವರು ನೀವೇನೇನು ದಾಖಲೆ ಕೇಳಿದಿರೋ ಅದೆಲ್ಲವನ್ನೂ ನಾನೇ ಕೊಡ್ತೀನಿ ಅಂತ ಅಲ್ಲ, ಆದರೆ ಅದ್ರ ಕಡೆ ಅವ್ರು ಯಾವುದೇ ರೀತಿಯಾದಂಥ ಗಮನ ಹರಿಸೋದಿಲ್ಲ. ಮಾರನೇ ಬೆಳಿಗ್ಗೆ 1:38 ಬಂದು ಅದು ಬೆಳಿಗ್ಗೆ 6 ಗಂಟೆಗೆ ಶುರು ಮಾಡ್ತಾರೆ. ರಾತ್ರಿ 9:30 ನಾನು ಬೆಂಗಳೂರಲ್ಲೇ ಎಲ್ಲ ವಾಚ್ ಮಾಡಿದೆ. ಒಂದೊಂದು ಐಟಮ್ ಹೇಗೆ ತೊಗೊಂಡಿದ್ದಾರೆ ಅಂದರೆ, ಅವ್ರ ಮನೆ ಒಂದು ನಾಯಿ ಮರಿ ಇದೆ, ಅದು 30,000 ರೂಪಾಯಿ ಅಂತ ಹಾಕೊಂಡಿದ್ದಾರೆ. ನಾನು ಯಾವ ಇದಕ್ಕೂ ಹೆದರ್ಕೊಂಡು ಇವತ್ತು ನಿಮ್ಮನ್ನು ಕರೀಲಿಲ್ಲ. ಈ ರಾಜ್ಯದ ಜನತೆಯ ಮುಂದೆ ಯಾವ ರೀತಿ ನಡ್ಕೋತಾ ಇದ್ದಾರೆ